ಭಯಂಕರ ಬಂದ್ರೆ ಕೈಗಳು ಮಾತ್ರ ಏನು ಇಷ್ಟೊಂದು ಹೆಂಗಿದೀನಿ ಹುಚ್ಚಿ ಥರ ಇದ್ದೀನಿ. ಇದು ನಮ್ಮ ಚಿಕ್ಕಪ್ಪನ ಟೀ ಶರ್ಟ್ ಹಾಕೊಂಡು. ಸೊ ಇವಾಗ ನಾವು ಅಡುಗೆ ಮಾಡಿದ್ನ ಇವಾಗ ಹೆಂಗ್ ಫೀಲ್ ಆಗ್ತಿದೆ? ಮದುವೆ ಆಗ್ತಿದ್ಯಾ? ಖಂಡಿತವಾಗ್ಲೂ ಫಸ್ಟ್ ಟೈಮ್ ಮದುವೆಗೆ ಕಾಲಿಡ್ತಿದ್ದೀನಿ, ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀನಿ. ಇವಳು ಕಾಲೇಜ್ಗೆ ಹೋಗ್ತಿದ್ದಾಳೆ ನೈಟಿ ಹಾಕೊಂಡು. ಕಾಲೇಜ್ಗೆ ಹೋಗ್ತಿಲ್ಲ ಗಾಯ್ಸ್, ಮದುವೆ ಆಗಿದ್ದಾಳೆ. ಮದುವೆಗೆ ಒಂದು ಮಗು ಐತಿ, ಇದು ಅವ್ರ ಅಕ್ಕನ ಮಗು. ಕ್ಯೂಟ್ ಬೇಬಿ ಯಶಸ್ವಿನಿ ಎಲ್ಲ ಪೂಜೆಗೆ ರೆಡಿ ಮಾಡ್ತಿದ್ದಾರೆ ನೋಡಿ. ಮನೆ ಫಸ್ಟ್ನೇ ಸೊಸೆ ಇವರು ಎಷ್ಟನೇ ಸೊಸೆ? 4ನೇ ಸೊಸೆ ಇವರು. ವಾಶ್ರೂಮ್ ಎಲ್ಲ ನೋಡ್ಬಿಟ್ರು. ತಿಗ ಬಿಡ್ಕೊಂಡು ನಿಂತಾಳೆ ಇವಳ ಮಗಳು. ಇನ್ನೊಬ್ಳಲ್ಲಿ ತೋರಿಸಿದ್ರೆ ಇವಳ ಮಗಳು. ನಾನು ಇವಳು ಒಟ್ಟಿಗೆ ಓದಿದ್ದು. ಇಲ್ಲಿ ನಮ್ಮ ಅಕ್ಕ ಆಗಬೇಕು, ಮದುವೆಗೆ 2 ಮಕ್ಳು ಐತೆ. ಇವಳು ನೋಡಿ ಗುಂಡಣ್ಣ ಈಗೆದ್ದವನೇ ಬಟ್ಟೆ ಹಾಕೊಂಡು. ಇನ್ನೊಬ್ಳು ಸ್ನಾನ ಮಾಡಿಸ್ತಾಳೆ ಮಕ್ಳಿಗೆಲ್ಲ. ಇದು ಇವಳ ಮಗಳು ಸ್ನಾನ ಮಾಡಿಸ್ತಾಳೆ. ತಾನು ಬಗ್ ನೋಡು, ಸಾನುನಾ ಸಾನು. मुत्तन भी ये करना सोडवा मुत्तन भी ये करना लाल पूरा मिनट ही पुरसों ना कुतमिल दी पुरसों ना अध्याड़ गाला तो सीजन लगाते अन सीजन ए ಸುತ್ತ ಬಿಡು ಒಂದು ಸ್ವಲ್ಪ ಈ ಸೈಡ್ ಬಿಡು. ಪೂಜೆ ಮಾಡಿಲ್ಲ ಕೂಡ ಪೂಜೆ ಮಾಡ್ತೀನಿ. ಕರ್ಪೂರ ಹಚ್ಚು ನೀನು. ಪೂಜೆ ಇರಲಿ ಸುಮ್ಮನೆ ಪೂಜೆ ಆಗಲಿ. ಹೌದಾ? ಚೌಟ್ರಿಗ ತುಂಬಾ ಕಾಕಾವ್ ಇಲ್ಲೇ ಮಾಡುವ ಅಂದ್ಮೇಲೆ ಒಂದು ಇಲ್ಲೇ ಮಾಡುವ ಏನಿಲ್ಲ ಕಣ ಈ ಕಡೆ ಇರೋಳು ಸ್ಟೈಲ್ ರಾಣಿ ಇವಳು ಒಡದ ಕೆನೆ ಮೇಲೆ ನೀವು ರಪ್ಪ ಹಿಂಗಿಲ್ಲಿ ಏನಾಗೈತೆ ಗೊತ್ತಾ ಗೈಸ್, ನಮ್ಮ ಚಿಕ್ಕಪ್ಪ ಮದುವೆ ದಿನ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಹೋಗ್ತಿದ್ದಾರೆ. ಅದೇನೋ ಅವ್ರ ಹಾಸ್ಪಿಟ್ಲಲ್ಲಿ ಹೇಳಿಲ್ವಂತೆ, ಬರಲ್ಲ ಅಂತಿದ್ರು. ಅದಕ್ಕೆ ಮತ್ತೆ ಕೊಡೋಕೆ ಹೋಗ್ತಿದ್ದಾರೆ ನಮ್ಮ ಚಿಕ್ಕಪ್ಪ. ಮದುವೆ ದಿನನೇ 2 ಗಂಟೆಗೆ ಮಾಡಿರೋದು ನೋಡಿದ್ದೀರಾ. ಅದಕ್ಕೆ ನಮ್ಮ ಚಿಕ್ಕಪ್ಪನ ಜೊತೆ ನಾನು ಹೋಗ್ತಿದ್ದೀನಿ. ಗೈಸ್, ನಮ್ಮ ನಾಗಮಂಗಲದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇದೆಯಲ್ಲ, ಅಲ್ಲಿ ನಮ್ಮ ಚಿಕ್ಕಪ್ಪ ಡಯಾಲಿಸಿಸ್ ಆಗಿ ವರ್ಕ್ ಮಾಡೋದು. ಡಯಾಲಿಸಿಸ್ ಟೆಕ್ನಿಷಿಯನ್. ಹಾಸ್ಪಿಟ್ಲಿಗೆ ಈ ಥರ ರೆಡಿಯಾಗಿ ಬಂದು ಏನು ಅನ್ಕೋತಾರೋ ಏನು. ಕೂಡ ತಾಂಬೂಲ ತುಂಬ್ತಾ ಇದ್ದಾರೆ. ಪಾಪ ಮದ್ವೆ ಗಂಡು ಕೂಡ ತುಂಬ್ತಿದ್ದಾರೆ. ಹಾಗೆ ಹೋಯ್ತು ಅಕ್ಕೆ, ನಿನ್ ಮನ್ಸು ಮಾಡಿದ್ರೆ ಹಾಗೆ ಹೋಯ್ತು ನೋಡು. ಮನೇಲಿ ಇನ್ನೊಬ್ರು ಅರ್ಶಿನ ಹಾಕ್ಬೇಕು. ಅರ್ಶಿನದ ನೀರು ಹೋಗ್ತಿದೀವಿ. ನೀನು ಬಿ ಜುನಾ ನಾಯಿನು पड़सा होता है मैपिंगल जो मैसूर फेस वॉश कर फोटो जाता है ए थंबे फेस वॉश फोटो होता नको का सवणे बनी बडा पाप सांग ಪ್ರಶಾಂತಣ್ಣ ಕೂತ. ಪ್ರಶಾಂತಣ್ಣ ಇಲ್ಲಿ
ನಮ್ಮ ಚಿಕ್ಕಮ್ಮ ಅರ್ಶಿನದ ನೀರು ಹಾಕೋದು, ಇವಾಗ ಊಟ. ಪಾಪ ಇವಾಗ ಊಟ ಮಾಡ್ತಿದ್ದಾರೆ ಇವ್ರುಗಳು. ನಾನು ಹೆಂಗೆ ಕಾಣಿಸ್ತಿದ್ದೀನಿ ಗೊತ್ತಾ ಗೈಸ್? ಅಂತೂ ನಾನು ಏನ್ಸ್ನ ಸ್ಟ್ರೈಟಿಂಗ್ ಮಾಡಿಸ್ಕೊಂಡೆ, ಅರ್ಧಂಬರ್ಧ ಆಯಿತು. ಸೊ ಇವಾಗ ಚಪ್ರದಡಿ ಏನದು ನೀರಂತೆ. ಸೊ ಇವಾಗ ನಮ್ಮ ಮನೆಯಿಂದ ನಮ್ಮ ಚಪ್ರದಡಿ ಹಾಕ್ತಿದ್ದೀವಿ. ನಮ್ಮ ಚಿಕ್ಕಪ್ಪ ರೆಡಿ ಆಗಿಬಿಟ್ಟಿದ್ದಾರೆ. ಸೊ ಬನ್ನಿ ಪ್ರಿಪ್ರೇಷನ್ ತೋರ್ಸೋಣ. ನಮ್ಮ ಮೇಲೆ ಹಾಕೋ ಭಯಂಕರ ಬಂದೆ. ಕೈಗಳು ಮಾತ್ರ ಏನು ಇಷ್ಟೊಂದು ಮಾಡ್ಕೋ ಅಜ್ಜಿ ಇವಾಗ ಎಲ್ಲದು ಮುಗ್ದಿದೆ. ಇವಾಗ ಚೌಟ್ರಿಗೆ ಹೋಗೋದು. ಚೌಟ್ರಿಗೆ ಹೋಗಿ ಮದುವೆ ಮುಗಿಸ್ಕೊಂಡು ಬರೋದು. ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ, ಎಡಿಟ್ ಮಾಡಿ ಹಾಕಬೇಕು. ಸೊ ಟೈಮ್ ಇಲ್ಲ, ಸೊ ಮಾಡ್ತೀನಿ. ನಾವೆಲ್ಲರೂ ಚೌಟ್ರಿಗೆ ಹೋಗ್ತಿದ್ದೀವಿ. ಇದನ್ನ ತೊಗೊಂಡು ಹೋಗ್ತಿದ್ದೀವಿ. ಇದೊಂದು ಸಂಪ್ರದಾಯ ಅಂತೆ. ನಮ್ಮ ಚಿಕ್ಕಪ್ಪ ಗಿಡ ಬೆಳೆಸಿದ್ದಾರೆ, ಹೋಗ್ತಿದ್ದೀವಿ. ಚಲ ಇನ್ನು ಯಾರೂ ಬಂದಿಲ್ಲ. ಡೆಕೋರೇಷನ್ ಹೀಗಿದೆ. ಆ್ಯಕ್ಚುಲಿ ಇದೇನು ಗೊತ್ತಾ, ಹೆಣ್ಣಿನ ಕಡೆಯವರು ಮದುವೆ ಮಾಡ್ಕೊಡ್ಬೇಕಿತ್ತು. ಬಟ್ ಇದು ನಮ್ಮಲ್ಲಿ ಉಲ್ಟಾಗಿದೆ. ನಾವೇ ಮದುವೆ ಮಾಡ್ಕೋತಿದ್ದೀವಿ, ಅವರು ಬೀಗೂಟ ಮಾಡ್ಕೋತಿದ್ದಾರೆ. ಸೊ ನಮ್ದು ಹೀಗಿದೆ. ಸೊ ನಮ್ಮ ಫ್ಯಾಮಿಲಿ ಇವಾಗ ನಾವು ಬಂದಿದ್ದೀವಿ ಜಸ್ಟ್ ಡೆಕೋರೇಷನ್ ಮುಗಿಸ್ಕೊಂಡು. ಇವಾಗ ಏನಿದೆಯೋ ಕೆಲಸ ಅದನ್ನ ಮುಗಿಸ್ಕೋಬೇಕು. ಸೊ ಗಾಯ್ಸ್ ನೋಡಿ, ಸೊ ಮದುವೆ ಕಾರ್ಯದೆಲ್ಲ ಐ ಥಿಂಕ್ ನಾನು ಬ್ಯುಸಿ ಆಗ್ಬೋದು, ಗೊತ್ತಿಲ್ಲ. ಬಟ್ ನಮ್ಮ ಪಾಪ ಬತ್ತದಿರು